ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 48. ಕಾರ್ ನಿಂತ ಸೌಂಡ್ಗೆ ತಲೆ ತಿರುಗಿಸಿ ನೋಡಿದ ಗಾನವಿಗೆ ಕಾರ್ ಶಾಪಿಂಗ್ ಮಾಲ್ ಮುಂದೆ ನಿಂತಿರುವುದು ಕಾಣಿಸುತ್ತದೆ. ಹೋ ಬಂದ್ವಾ ಎಂದು ಅಂದುಕೊಳ್ಳುತ್ತಾ ಇದ್ದಾಗ ಕಾರ್ ಡೋರ್ಸ್ ಅನ್ಲಾಕ್ ಮಾಡಿ ಮೊದಲು ಕಾರ್ ಇಳಿದ ಆದಿ ಗಾನವಿ ಕಡೆಗೆ ಬಂದು ಡೋರ್ ತೆಗೆಯುತ್ತಾನೆ. ಆದ್ದರಿಂದ ಕಾರ್ ಹಿಡಿದ ಗಾನವಿ ಮೊನ್ನೆಗಿಂತ ದೊಡ್ಡದಾಗಿರುವ ಶಾಪಿಂಗ್ ಮಾಲ್ ನೋಡಿ ಬಾಯಿ ತೆರೆದು ನೋಡುತ್ತಾಳೆ. ಕಾರ್ ಪಾರ್ಕ್ ಮಾಡಲು ಕಾರ್ ಕೀಸ್ ಅಲ್ಲಿರುವ ವಾಚ್ಮ್ಯಾನ್ಗೆ ಕೊಟ್ಟು ಗಾನವಿ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋಗುತ್ತಾ ಬಾಯಿ ತೆರೆದುಕೊಂಡಿದ್ದ ಗಾನವಿಯನ್ನು ನೋಡಿ, ಮೊದಲು ಆ ಬಾಯಿ ಮುಚ್ಚು, ಇಲ್ಲದಿದ್ದರೆ ಸೊಳ್ಳೆಗಳು ಹೋಗುತ್ತವೆ ಎಂದು ಹೇಳಿದ ಕೂಡಲೇ ಟಕ್ಕನೆ ಬಾಯಿ ಮುಚ್ಚುತ್ತಾಳೆ ಗಾನವಿ. ಗಾನವಿಯನ್ನು ನೋಡಿ ನಕ್ಕು ಒಳಗೆ ನಡೆಯುತ್ತಾನೆ ಆದಿ ಒಳಗೆ ಬರುವುದರೊಂದಿಗೆ ಅವನು ಯಾರೆಂದು ಎಲ್ಲರಿಗೂ ತಿಳಿದಿರುವುದರಿಂದ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ತಮ್ಮ ಶಾಪ್ಗೆ ಬಂದಿದ್ದಾರೆಂದು ಶಾಪ್ ಓನರ್ ಸ್ವತಃ ಬಂದು ಆದಿಯನ್ನು ಸ್ವಾಗತಿಸಿ ಒಳಗೆ ಕರೆದುಕೊಂಡು ಹೋಗುತ್ತಿದ್ದರೆ ತನ್ನ ಗಂಡನಿಗೆ ಎಷ್ಟು ದೊಡ್ಡ ಹೆಸರಿದೆಯೋ ಅರ್ಥವಾಗುತ್ತದೆ ಗಾನವಿಗೆ. ಆದಿಯನ್ನು ಕೂರಿಸಿಕೊಂಡು ಕೂಲ್ ಡ್ರಿಂಕ್ಸ್ ಆಫರ್ ಮಾಡಿದ ಆ ಓನರ್, ಏನು ಬೇಕು ಸರ್ ಅನ್ನುತ್ತಿದ್ದರೆ ಪಕ್ಕದಲ್ಲೇ ಇದ್ದ ಗಾನವಿಯನ್ನು ತೋರಿಸಿ, ಇವಳು ನನ್ನ ವೈಫ್, ಅವಳಿಗೆ ಪಾರ್ಟಿ ವೇರ್ ಸ್ಯಾರೀಸ್ ಬೇಕು ಅಂದ ಕೂಡಲೇ ಗಾನವಿಯನ್ನು ನೋಡಿದ ಆ ಓನರ್, ಬನ್ನಿ ಮೇಡಮ್, ನೀವು ಕೂಡ ಕೂತ್ಕೊಳ್ಳಿ ಎಂದು ಗೌರವದಿಂದ ಮರ್ಯಾದೆ ಮಾಡುತ್ತಿದ್ದರೆ ಮೊಟ್ಟ ಮೊದಲ ಬಾರಿಗೆ ತನಗೆ ಒಬ್ಬರು ಹಾಗೆ ಮರ್ಯಾದೆ ಮಾಡುತ್ತಿರುವುದರಿಂದ ತನಗೆ ತಾನೇ ಹೊಸದಾಗಿ ಕಾಣಿಸುತ್ತಾಳೆ ಗಾನವಿ. ತಕ್ಷಣ ಸೈಲೆಂಟ್ ಆಗಿ ಆದಿ ಪಕ್ಕದಲ್ಲಿ ಕೂರುತ್ತಾಳೆ. ಆ ಶಾಪ್ ಓನರ್ ಸೇಲ್ಸ್ ಮ್ಯಾನ್ಗಳನ್ನು ಕರೆದು, ಸರ್ಗೆ ಪಾರ್ಟಿ ವೇರ್ ಸ್ಯಾರೀಸ್ ಬೇಕಂತೆ ನೋಡಿ ಅಂದ ಕೂಡಲೇ ಆದಿಯನ್ನು ಮತ್ತು ಗಾನವಿಯನ್ನು ಆ ಸೆಕ್ಷನ್ ಕಡೆಗೆ ಮರ್ಯಾದೆಯಿಂದ ಕರೆದುಕೊಂಡು ಹೋಗುತ್ತಾರೆ ಅವರು. ಆದಿ ಜೊತೆ ಗಾನವಿ ಕೂಡ ಹೋಗುತ್ತಿದ್ದರೆ ಆದಿ ನಡೆಯುತ್ತಿರುವಷ್ಟು ಹೊತ್ತು ಸುತ್ತಲೂ ಇದ್ದ ಹುಡುಗಿಯರೆಲ್ಲರ ದೃಷ್ಟಿ ಆದಿ ಮೇಲಿದ್ದು ಆದಿಯನ್ನು ತಿನ್ನುವ ಹಾಗೆ ನೋಡುತ್ತಿದ್ದರೆ ಆದಿ ಪಕ್ಕದಲ್ಲೇ ಇದ್ದ ಗಾನವಿ ಅವರ ದೃಷ್ಟಿಗೆ ಜಲಸ್ ಫೀಲ್ ಆಗುತ್ತಾ ಸ್ಪೀಡಾಗಿ ಹೋಗಿ ಆದಿ ಕೈಯನ್ನು ತನ್ನ ಕೈಯಿಂದ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಅಲ್ಲಿಯವರೆಗೂ ತನ್ನ ಹಿಂದೆಯೇ ನಡೆದ ಗಾನವಿ ಸಡನ್ನಾಗಿ ಬಂದು ತನ್ನ ಕೈ ಹಿಡಿದುಕೊಂಡಿದ್ದರಿಂದ ಏನಾಯಿತು ಎಂದು ಸುತ್ತಲೂ ನೋಡಿದ ಆದಿಗೆ ಹುಡುಗಿಯರೆಲ್ಲರೂ ತನ್ನ ಕಡೆಯೇ ನೋಡುತ್ತಿರುವುದನ್ನು ಕಂಡು, ಹೋ ಇವಳು ಜಲಸ್ ಫೀಲ್ ಆಗುತ್ತಿದ್ದಾಳಾ, ಅದಕ್ಕೆ ಇವಳಿಗೆ ಇಷ್ಟು ಸಡನ್ನಾಗಿ ಇಷ್ಟು ಧೈರ್ಯ ಬಂದು ನನ್ನ ಕೈ ಹಿಡಿದುಕೊಂಡಿದ್ದಾಳಾ ಅಂತ ಯೋಚಿಸುತ್ತಾ ತನ್ನ ಕೈಯಲ್ಲಿದ್ದ ಗಾನವಿಯ ಕೈಯ ಮೇಲೆ ಇನ್ನಷ್ಟು ಹಿಡಿತ ಬಿಗಿಗೊಳಿಸುತ್ತಾನೆ. ಆದಿ ಕೂಡ ತನ್ನ ಕೈಯನ್ನು ಹಿಡಿದುಕೊಂಡಿದ್ದರಿಂದ ಸುತ್ತಲೂ ಇದ್ದವರ ಕಡೆ ನೋಡುತ್ತಾ, ಈತನು ನನ್ನ ಗಂಡ, ನನಗೇ ಸ್ವಂತ ಅನ್ನೋ ಭಾವನೆಯಿಂದ ಅವರ ಕಡೆ ನೋಡುತ್ತಿದ್ದರೆ ಹ್ಯಾಂಡ್ಸಮ್ ಆಗಿರುವ ಆದಿ ಪಕ್ಕದಲ್ಲಿ ಗಾನವಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾರೆ ಎಲ್ಲರೂ. ತಮಗೆ ಆ ಅದೃಷ್ಟ ಸಿಗಲಿಲ್ಲವಲ್ಲ ಅಂತ. ಇಷ್ಟರಲ್ಲಿ ಅವರು ಕೇಳಿದ ಸೀರೆಗಳ ಸೆಕ್ಷನ್ ಬರುವುದರಿಂದ ಸೇಲ್ಸ್ ಮ್ಯಾನ್ ಅವರನ್ನು ಅಲ್ಲಿ ಕೂರಿಸಿಕೊಂಡು ಒಂದಕ್ಕಿಂತ ಒಂದು ಚೆನ್ನಾಗಿರುವ ಸೀರೆಗಳನ್ನು ತೋರಿಸುತ್ತಿರುತ್ತಾರೆ. ಒಂದೊಂದೂ ಮನಸೆಳೆಯುವಂತಿರುವ ಅವುಗಳನ್ನು ಗಾನವಿ ಆಶ್ಚರ್ಯವಾಗಿ ನೋಡುತ್ತಿದ್ದರೆ ಅವುಗಳಲ್ಲಿ ಯಾವುದೂ ಕೂಡ ಇಷ್ಟವಾಗುವುದಿಲ್ಲ ಆದಿಗೆ. ಪಾರ್ಟಿ ಥೀಮ್ ರೆಡ್ ಆಗಿರುವುದರಿಂದ ರೆಡ್ ಕಲರ್ ಸೀರೆಯೇ ಬೇಕೆಂದು ಪರ್ಟಿಕ್ಯುಲರ್ ಆಗಿ ಹೇಳುತ್ತಾನೆ. ಅದರಿಂದ ಸೇಲ್ಸ್ ಮ್ಯಾನ್ ಶಾಪ್ನಲ್ಲಿರುವ ಎಲ್ಲ ರೆಡ್ ಕಲರ್ ಪಾರ್ಟಿ ವೇರ್ ಸ್ಯಾರೀಸ್ ತೋರಿಸುತ್ತಿದ್ದರೆ ಗಾನವಿಗೆ ಅವುಗಳಲ್ಲಿ ಯಾವುದೂ ಸೂಟ್ ಆಗಲ್ಲ ಅಂತ ನೋಡುತ್ತಿರುತ್ತಾನೆ. ಅಷ್ಟರಲ್ಲಿ ಆಗಲೇ ಬಂದಿದ್ದ ಒಂದು ಡಿಸೈನರ್ ಸೀರೆಯನ್ನು ತೆಗೆದುಕೊಂಡು ಬಂದು, ಸರ್ ಇದು ಈಗಷ್ಟೇ ಬಂತು, ಇದೇ ಫಸ್ಟ್ ಫೇಸ್, ಒಂದು ಸಲ ನೋಡಿ ಅಂದ ಕೂಡಲೇ ಆ ಸೀರೆ ಗಾನವಿಗಾಗಿಯೇ ತಯಾರು ಮಾಡಿದಂತಿರುವುದರಿಂದ ಅದರ ಕಲರ್ ಕೂಡ ರೆಡ್ ಆಗಿದ್ದರಿಂದ ಅದನ್ನೇ ಪ್ಯಾಕ್ ಮಾಡಲು ಹೇಳುತ್ತಾನೆ ಆದಿ. ಗಾನವಿ ಆದಿ ಪಕ್ಕದಲ್ಲಿದ್ದಾಳೆ ಅನ್ನೋ ಮಾತೇ ಹೊರತು ಅವರು ತೋರಿಸಿದ ಅವುಗಳಲ್ಲಿ
ಎಲ್ಲವೂ ಚೆನ್ನಾಗಿದ್ದರೂ ಆದಿಗೆ ಯಾಕೆ ಇಷ್ಟವಾಗಲಿಲ್ಲವೋ ಅರ್ಥವಾಗುವುದಿಲ್ಲ. ಕೊನೆಯದಾಗಿ ಆದಿ ಸೆಲೆಕ್ಟ್ ಮಾಡಿದ ಸೀರೆ ನೋಡಿ ಗಾನವಿಗೆ ಆಶ್ಚರ್ಯವಾಗುತ್ತದೆ. ಅಷ್ಟು ಚೆನ್ನಾಗಿರುತ್ತದೆ ಆ ಸೀರೆ. ಸೇಲ್ಸ್ಮ್ಯಾನ್ ತಕ್ಷಣ ಅದನ್ನು ಬಿಲ್ಲಿಂಗ್ ಸೆಕ್ಷನ್ ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದರೆ ಆದಿ ಎದ್ದು ನಿಲ್ಲುವುದರೊಂದಿಗೆ ಅವನ ಹಿಂದೆಯೇ ನಡೆಯುತ್ತಾಳೆ ಗಾನವಿ. ಬಿಲ್ಲಿಂಗ್ ಸೆಕ್ಷನ್ ಹತ್ತಿರ ಆದಿ ತನ್ನ ಕಾರ್ಡ್ ಕೊಟ್ಟು ಸ್ಕೈಪ್ ಮಾಡಲು ಹೇಳಿದ ಕೂಡಲೇ ಆ ಕಾರ್ಡ್ನಿಂದ ಅಕ್ಷರಶಃ 5 ಲಕ್ಷಗಳು ಕಟ್ಟಾಗುತ್ತವೆ. ಆ ಓನರ್ ಸಂತೋಷದಿಂದ ಅದನ್ನು ಆದಿಗೆ ಕೊಟ್ಟು ಥ್ಯಾಂಕ್ ಯು ಸರ್ ಅನ್ನುತ್ತಿದ್ದರೆ ಗಾನವಿಯ ಗಮನ ಮಾತ್ರ ಅವರ ಮಾತುಗಳಿಗಿಂತ ಆ ಸೀರೆಯ ಬೆಲೆ 5 ಲಕ್ಷ ಅನ್ನುವ ಹತ್ತಿರವೇ ನಿಂತು ಬಿಡುತ್ತದೆ. ಅವರ ಚಿಕ್ಕಮ್ಮ ಚಿಕ್ಕ ವಯಸ್ಸಿನಲ್ಲಿ ಕನಿಷ್ಠ 5 ರೂಪಾಯಿ ಕೂಡ ಅವಳಿಗೆ ಕೊಡುತ್ತಿರಲಿಲ್ಲ. ಅಷ್ಟೇಕೆ ಅಲ್ಲಿ ಇಲ್ಲಿಯವರೆಗೂ ಕನಿಷ್ಠ ಮೈ ಮೇಲೆ 500 ರೂಪಾಯಿಯ ಡ್ರೆಸ್ ಕೂಡ ಎಂದು ಹಾಕಿಕೊಂಡಿರಲಿಲ್ಲ. ಅಂತಹದರಲ್ಲಿ ಏಕಾಏಕಿ ಆದಿ ತನಗೆ 5 ಲಕ್ಷ ರೂಪಾಯಿಯ ಸೀರೆ ತೆಗೆಸಿದನಲ್ಲ ಅನ್ನುವುದಕ್ಕೆ ಅವಳಿಗೆ ತಲೆ ತಿರುಗಿದಂತಾಗುತ್ತದೆ. ಅಷ್ಟರಲ್ಲಾಗಲೇ ಆದಿ ಸೀರೆ ತೆಗೆದುಕೊಂಡು ಶಾಪ್ನಿಂದ ಹೊರಗೆ ನಡೆಯುತ್ತಿದ್ದರೆ ಆದಿ ಹಿಂದೆಯೇ ಸ್ಪೀಡಾಗಿ ನಡೆಯುತ್ತಿರುತ್ತಾಳೆ ಗಾನವಿ. ಅಲ್ಲಿಂದ ಲಿಫ್ಟ್ನಲ್ಲಿ ಮೇಲೆ ಇರುವ ಜ್ಯುವೆಲರಿ ಸೆಕ್ಷನ್ ಕಡೆಗೆ ಕರೆದುಕೊಂಡು ಹೋಗುತ್ತಾನೆ ಗಾನವಿಯನ್ನು. ಸೀರೆಗೆ 5 ಲಕ್ಷ ಖರ್ಚು ಮಾಡಿದರಾ ಎಂದು ಇನ್ನೂ ಆಶ್ಚರ್ಯದಲ್ಲಿರುವ ಗಾನವಿ ಆದಿ ತನ್ನನ್ನು ಜ್ಯುವೆಲರಿ ಸೆಕ್ಷನ್ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದರೆ ಎದುರಿಗಿರುವ ಡೈಮಂಡ್ ಜ್ಯುವೆಲರಿ ಎಲ್ಲವನ್ನ ನೋಡುವಷ್ಟರಲ್ಲಿ ಇನ್ನಷ್ಟು ಕಣ್ಣು ಕತ್ತಲೆಗಟ್ಟುತ್ತದೆ. ತಕ್ಷಣ ಆದಿ ಜೊತೆ ಸೀರೆಯವರೆಗೆ ತೆಗೆದುಕೊಂಡಿದ್ದೀರಲ್ಲ, ಮತ್ತೆ ಜ್ಯುವೆಲರಿ ಕೂಡ ಯಾಕೆ ಎಂದು ಆದಿಗೆ ಅಡ್ಡಿಪಡಿಸುತ್ತಿದ್ದರೆ ಸೀರಿಯಸ್ ಆಗಿ ಒಂದು ನೋಟ ನೋಡುತ್ತಾನೆ ಗಾನವಿ ಕಡೆಗೆ. ಆದಿಯ ನೋಟಕ್ಕೆ ಬೆದರಿ ಪಕ್ಕಕ್ಕೆ ಸರಿಯುತ್ತಾಳೆ ಗಾನವಿ. ಗಾನವಿ ಜೊತೆ ಅಲ್ಲಿ ಕೂತಿರುವ ಆದಿಯನ್ನು ನೋಡಿ ಸೇಲ್ಸ್ಮ್ಯಾನ್ ಏನು ತೋರಿಸಬೇಕು ಸರ್ ಎಂದು ಕೇಳುತ್ತಿದ್ದರೆ ಡೈಮಂಡ್ ನೆಕ್ಲೆಸ್ ಎಂದು ಕೇಳುತ್ತಾನೆ ಆದಿ. ಬಂಗಾರ ಬಿಟ್ಟು ಏಕಾಏಕಿ ಡೈಮಂಡ್ ಸೆಟ್ ಕೇಳುವಷ್ಟರಲ್ಲಿ ಗಾನವಿಗೆ ಕಣ್ಣಿಗೆ ಕತ್ತಲೆ ಕವಿಯುತ್ತದೆ. ತಕ್ಷಣ ಅಲ್ಲಿ ಸೇಲ್ಸ್ಮ್ಯಾನ್ ಓಕೆ ಸರ್ ಎಂದು ಒಂದಕ್ಕಿಂತ ಒಂದು ಮಿಗಿಲಾದ ಸೆಟ್ ತೋರಿಸುತ್ತಿದ್ದರೆ ಗಾನವಿಗೆ ಏನು ಮಾಡಬೇಕೆಂದು ಅರ್ಥವಾಗದೆ ಹಾಗೆಯೇ ಆದಿಯನ್ನು ನೋಡುತ್ತಾ ಕೂರುತ್ತಾಳೆ. ಡೈಮಂಡ್ ಸೆಟ್ಗಳನ್ನು ನೋಡುತ್ತಿರುವ ಆದಿ ಗಾನವಿ ತನ್ನನ್ನೇ ನೋಡುತ್ತಿರುವುದನ್ನು ಕಂಡು ನನ್ನನ್ನು ನೋಡುವುದಲ್ಲ, ಎದುರಿಗಿರುವ ಸೆಟ್ಗಳನ್ನು ನೋಡು, ನಿನಗೇನಾದರೂ ಇಷ್ಟವಾಯ್ತಾ ಎನ್ನುತ್ತಿದ್ದರೆ ಅವುಗಳ ಬಗ್ಗೆ ನನಗೇನು ಗೊತ್ತಿಲ್ಲ ರೀ ಎಂದು ಅನ್ನುತ್ತಾಳೆ ಗಾನವಿ. ತಕ್ಷಣ ತಲೆ ತಿರುಗಿಸಿ ನೋಡಿದ ಆದಿಗೆ ಅಲ್ಲಿರುವವುಗಳಲ್ಲಿ ಗಾನವಿಗೆ ಸೂಟ್ ಆಗುವ ರೀತಿ ಸಿಂಪಲ್ ಆಗಿರುವ ಒಂದು ನೆಕ್ ಸೆಟ್ ಸೆಲೆಕ್ಟ್ ಮಾಡಿ ಗಾನವಿಯ ಕುತ್ತಿಗೆಗೆ ಇಟ್ಟು ನೋಡೋಣವೆಂದು ಮೇಲೆ ಹೇಳುತ್ತಾನೆ. ಆದಿ ಮೇಲೆ ಹೇಳುವುದರೊಂದಿಗೆ ಅವಳು ಕೂಡ ಮೇಲೆ ಹೇಳುತ್ತಿದ್ದರೆ ಅವಳನ್ನು ಕೂರಿಸಿಕೊಂಡು ಆದಿ ತಾನೇ ಮುತುವರ್ಜಿಯಿಂದ ಗಾನವಿಯ ಕುತ್ತಿಗೆಗೆ ಸೆಟ್ ಇಟ್ಟು ಅದು ಗಾನವಿಯ ಕುತ್ತಿಗೆಗೆ ಇನ್ನಷ್ಟು ಅಂದವನ್ನು ತರುತ್ತಿದ್ದರೆ ತುಂಬ ಚೆನ್ನಾಗಿದೆ ಎಂದು ಅಂದುಕೊಳ್ಳುತ್ತಾನೆ. ತಕ್ಷಣ ಗಾನವಿ ಕೂಡ ಎದುರಿಗಿರುವ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡರೆ ಆದಿ ಸೆಲೆಕ್ಷನ್ಗೆ ಮತಿ ಹೋಗುತ್ತದೆ. ಅವಳಿಗಾಗಿಯೇ ಅದನ್ನು ತಯಾರು ಮಾಡಿದರಾ ಅನ್ನುವಷ್ಟು ಅಂದವಾಗಿರುತ್ತದೆ ಆ ಸೆಟ್ಗೆ. ಸ್ಯಾಟಿಸ್ಫೈ ಆದ ಆದಿ ಓಕೆ ಇದು ಪ್ಯಾಕ್ ಮಾಡಿ ಎಂದು ಇನ್ನೇನಾದರೂ ಬೇಕಾ ಗಾನವಿ ಎಂದು ಕೇಳುತ್ತಿದ್ದರೆ ಯಾವುದೋ ಚಾಕೊಲೇಟ್ ಬೇಕಾ ಕೊಡಿಸುತ್ತೇನೆ ಅನ್ನುವ ಹಾಗೆ ಆದಿ ಮಾತುಗಳಿದ್ದರೆ ಬಾಯಿಂದ ಮಾತು ಬಾರದೆ ಇನ್ನೇನು ಬೇಡ ರೀ ಅನ್ನುತ್ತಾಳೆ. ಸರಿ ನಡಿ ಅಂತ ಮತ್ತೆ ಬಿಲ್ಲಿಂಗ್ ಸೆಕ್ಷನ್ ಕಡೆಗೆ ಹೋದ ಅವರಿಗೆ ಗಾನವಿ ಈ ಬಾರಿ ಎಷ್ಟು ಬಿಲ್ ಹಾಕುತ್ತಾರೋ ಎಂದು ನೋಡುತ್ತಿದ್ದರೆ ಅಕ್ಷರಶಃ 25 ಲಕ್ಷ ಕಟ್ಟಿದ ಆ ನೆಕ್ ಸೆಟ್ ಬೆಲೆ ನೋಡಿ ತಲೆ ತಿರುಗಿ ಬೀಳಲು ಹೋದರೆ ಆದಿ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ ಗಾನವಿಯನ್ನು. ತಕ್ಷಣ ಸರಿಪಡಿಸಿಕೊಂಡು ನಿಲ್ಲುತ್ತಾಳೆ ಗಾನವಿ. ಹೊರಗೆ ಬರಲಿರುವ ಗಾನವಿಗೆ ಅಲ್ಲಿರುವ ಸಿಂಪಲ್ ಪೆಂಡೆಂಟ್ ಇರುವ ಚೈನ್ಗಳನ್ನು ನೋಡುತ್ತಾ ಕಲ್ಪ ನೆನಪಾಗುವುದರಿಂದ ತಕ್ಷಣ ಕಲ್ಪಗಾಗಿಯೂ ಏನಾದರೂ ತೆಗೆದುಕೊಳ್ಳೋಣ ರೀ ಎಂದು ಕೇಳಿದ್ದರಿಂದ ಗಾನವಿಗೆ ಕಲ್ಪ ಅಂದರೆ ಎಷ್ಟು ಇಷ್ಟವೋ ಅರ್ಥವಾಗಿ ಬಿಡುತ್ತದೆ ಆದಿಗೆ.
ತನಗಾಗಿ ತೆಗೆದುಕೊಳ್ಳಲು ಹೇಳಿದರೆ ತೆಗೆದುಕೊಳ್ಳಲಿಲ್ಲ. ಆದರೆ ಕಲ್ಪಗಾಗಿ ಹತ್ತಿರವಿದ್ದು ಕೇಳುತ್ತಿದ್ದಾಳೆಂದು ಗಾನವಿಯನ್ನು ಪ್ರೀತಿಯಿಂದ ನೋಡುತ್ತಾ, ಸರಿ ನಡಿ, ನಿನಗೆ ಇಷ್ಟವಾದುದನ್ನು ಸೆಲೆಕ್ಟ್ ಮಾಡು, ಕಲ್ಪಗಾಗಿ ತೆಗೆದುಕೊಳ್ಳೋಣ ಎಂದು ಮತ್ತೆ ಹಿಂದಕ್ಕೆ ಹೋಗುತ್ತಾರೆ. ಕಲ್ಪಾಗೆ ಕೂಡ ಕಾಲೇಜ್ ಗರ್ಲ್ಸ್ ಹಾಕಿಕೊಳ್ಳುವ ಟೈಪ್ ಒಂದು ಸಿಂಪಲ್ ಡೈಮಂಡ್ ಪೆಂಡೆಂಟ್ ಇರುವ ಗೋಲ್ಡ್ ಚೈನ್ ತೆಗೆದುಕೊಂಡು, ಇದು ಚೆನ್ನಾಗಿದೆ ರೀ ಅನ್ನುತ್ತಾಳೆ ಗಾನವಿ. ಸರಿ ಎಂದು ಅದನ್ನು ಕೂಡ ತೆಗೆದುಕೊಂಡು ಅದನ್ನು ಪ್ಯಾಕ್ ಮಾಡಿಸಿ ಇಬ್ಬರು ಹೊರಗೆ ನಡೆಯುತ್ತಾರೆ. ಅಷ್ಟರಲ್ಲಾಗಲೇ ಅವರು ಬಂದು ತುಂಬ ಹೊತ್ತಾದ್ದರಿಂದ ಹಸಿವಾಗುತ್ತಿದ್ದರೆ, ಅಷ್ಟರಲ್ಲಾಗಲೇ ಡಿನ್ನರ್ ಟೈಮ್ ಕೂಡ ಆಗಿದ್ದರಿಂದ ಕೆಳಗಿರುವ ಫುಡ್ ಕೋರ್ಟ್ಗೆ ಕರೆದುಕೊಂಡು ಹೋಗುತ್ತಾನೆ ಗಾನವಿಯನ್ನು. ಈಗ ಇಲ್ಲಿ ಈ ಹೋಟೆಲ್ನಲ್ಲಿ ತಿನ್ನುವುದು ಯಾಕೆ ರೀ, ಮನೆಗೆ ಹೋದರೆ ಮನೆಯೂಟ ತಿನ್ನುತ್ತಿದ್ದೇವಲ್ಲ ಎಂದು ಗಾನವಿ ಅಂದ ಕೂಡಲೇ, ನಿನ್ನ ಮನೆ ಎಲ್ಲಿಗೂ ಹೋಗುವುದಿಲ್ಲ, ನಿನ್ನ ಕೈ ಅಡುಗೆ ರುಚಿ ತಿನ್ನುತ್ತಲೇ ಇದ್ದೀನಲ್ಲ, ಇಲ್ಲಿಗೆ ಬಂದಾಗಿನಿಂದ ನೀನು ಅಸಲು ಹೊರಗಡೆ ಏನೂ ನೋಡಿಲ್ಲ, ಏನೂ ತಿಂದಿಲ್ಲ, ಇವತ್ತು ಇಲ್ಲಿ ತಿಂದ ಮಾತ್ರಕ್ಕೆ ಏನೂ ನಷ್ಟವಾಗಿ ಬಿಡುವುದಿಲ್ಲ. ಆಗಾಗ ಮನೆಯಿಂದ ಹೊರಗೆ ಬಂದು ಪ್ರಪಂಚದ ರೀತಿ ಕೂಡ ಸ್ವಲ್ಪ ತಿಳಿದುಕೋ ಎಂದು ಗದರಿ, ಇಷ್ಟಕ್ಕೂ ಏನು ತಿನ್ನುತ್ತೀಯಾ ಎಂದು ಕೇಳುತ್ತಾನೆ ಆದಿ. ಇಲ್ಲಿ ಏನೇನಿರುತ್ತದೆಯೋ ನನಗೇನು ಗೊತ್ತು ರೀ ಎಂದು ಕೇಳುತ್ತಿದ್ದರೆ ಮೆನು ಕಾರ್ಡನ್ನು ಅವಳ ಕಡೆಗೆ ಜರುಗಿಸುತ್ತಾನೆ. ಯಾವಾಗಲೂ ಪಲ್ಯ, ಬೇಳೆ, ಸಾರು ಇವುಗಳ ಹೊರತಾಗಿ ಬೇರೆ ಹೆಸರು ಗಾನವಿಗೆ ಗೊತ್ತಿಲ್ಲದೆ ಇರುವುದರಿಂದ ಆ ಮೆನು ಕಾರ್ಡ್ನಲ್ಲಿ ತನ್ನ ಬಾಯಿಗೆ ಉಚ್ಚರಿಸಲು ಬಾರದ ವಿಚಿತ್ರವಾದ ಹೆಸರುಗಳು ಕಾಣಿಸುತ್ತಿದ್ದರೆ ಅವೆಲ್ಲವೂ ಅರ್ಥವಾಗದೆ ಆ ಹೆಸರುಗಳನ್ನು ವಿಚಿತ್ರವಾಗಿ ನೋಡುತ್ತಿರುತ್ತಾಳೆ ಗಾನವಿ. ಗಾನವಿಯ ಮುಖಭಾವವನ್ನು ನೋಡಿ ಅವಳಿಗೆ ಅಲ್ಲಿರುವ ಯಾವುದೂ ಅರ್ಥವಾಗುತ್ತಿಲ್ಲ ಎಂದು ತಿಳಿದುಕೊಂಡು ಅವಳು ತಿನ್ನಬಹುದಾದ ಐಟಂಗಳನ್ನು ತಾನೇ ಆರ್ಡರ್ ಮಾಡುತ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಅವರ ಡಿನ್ನರ್ ಬಂದಾಗ ಇಬ್ಬರೂ ಒಟ್ಟಿಗೆ ಡಿನ್ನರ್ ಮುಗಿಸಿ ಹಾಗೆ ತಣ್ಣನೆಯ ಗಾಳಿಗೆ ಹೈದರಾಬಾದ್ ರಸ್ತೆಗಳಲ್ಲಿ ಸುತ್ತಾಡುತ್ತಿದ್ದಾಗ ಒಂದು ಕಡೆ ಐಸ್ ಕ್ರೀಮ್ ಗಾಡಿ ಕಾಣಿಸಿದಾಗ ಅಲ್ಲಿಯವರೆಗೆ ಆದಿ ಜೊತೆ ಏರ್ಪಟ್ಟಿದ್ದ ಸ್ವಲ್ಪ ಸಲುಗೆಯಿಂದ ರೀ ಎಂದು ಆದಿ ಭುಜವನ್ನು ತಟ್ಟುತ್ತಿದ್ದರೆ ಗಾನವಿ ಮಾಡುವ ಕೆಲಸಕ್ಕೆ ನಗುತ್ತಾ ಏನು ಎಂದು ಕೇಳುತ್ತಾನೆ. ಅಲ್ಲಿ ಐಸ್ ಕ್ರೀಮ್ ಗಾಡಿ ಇದೆ ಎಂದು ಮೆಲ್ಲನೆ ಕೇಳುತ್ತಿದ್ದರೆ ನಿಜಕ್ಕೂ ಐಸ್ ಕ್ರೀಮ್ಗಾಗಿ ಹಠ ಮಾಡುವ ಸಣ್ಣ ಮಗುವಿನಂತೆಯೇ ಕಾಣಿಸುತ್ತಾಳೆ. ಅದರಿಂದ ಕಾರನ್ನು ರಸ್ತೆಯ ಬದಿಗೆ ನಿಲ್ಲಿಸಿ ಇಬ್ಬರಿಗೂ ಸೇರಿ ಐಸ್ ಕ್ರೀಮ್ ತರುತ್ತಾನೆ ಆದಿ. ಲಕ್ಷಗಟ್ಟಲೆ ಕೊಟ್ಟು ಕೊಂಡ ಸೀರೆಯನ್ನು ನೋಡಿದಾಗಲಾಗಲಿ ಅದಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವ ಡೈಮಂಡ್ ಸೆಟ್ ನೋಡಿದಾಗಲಾಗಲಿ ಗಾನವಿಯ ಕಣ್ಣುಗಳಲ್ಲಿ ಕಾಣಿಸದ ಸಂತೋಷ ಕೇವಲ 50 ರೂಪಾಯಿಯ ಐಸ್ ಕ್ರೀಮ್ ಕೊಂಡಾಗ ಮಾತ್ರ ಕಾಣಿಸುತ್ತಿದ್ದರೆ, ಐಸ್ ಕ್ರೀಮ್ ನೋಡಿದ ತಕ್ಷಣ ಅವಳ ಮುಖದಲ್ಲಿ ಮೂಡಿದ ಕಳೆ ನೋಡಿ ಆದಿಗೆ ಆಶ್ಚರ್ಯವಾಗುತ್ತದೆ. ಅವಳಿಗೆ ಹಣದ ಮೇಲೆ ವ್ಯಾಮೋಹವಿಲ್ಲ ಎಂಬುದು ಆ ಕ್ಷಣ ಸ್ಪಷ್ಟವಾಗಿ ಅರ್ಥವಾಗುತ್ತಿದ್ದಂತೆ ಗಾನವಿಯನ್ನು ಸಂಪೂರ್ಣವಾಗಿ ತನ್ನ ಹೆಂಡತಿಯಾಗಿ ಒಪ್ಪಿಕೊಳ್ಳುವಂತೆ ಅವನ ಮನಸ್ಸು ಒತ್ತಾಯಿಸುತ್ತದೆ. ತಕ್ಷಣ ಗಾನವಿಗೆ ಕಾರಿನಿಂದ ಇಳಿಯಲು ಹೇಳಿ ಅವಳು ಹಿಡಿದ ತಕ್ಷಣ 2 ಐಸ್ ಕ್ರೀಮ್ಗಳನ್ನು ಹಿಡಿದುಕೊಳ್ಳಲು ಹೇಳಿ ಗಾನವಿಯ ಸೊಂಟವನ್ನು ಹಿಡಿದು ಕಾರಿನ ಬ್ಯಾನೆಟ್ ಮೇಲೆ ಕೂರಿಸುತ್ತಾನೆ ಆದಿ. ಕೂಡಲೇ ಆದಿ ಕೂಡ ಹತ್ತಿ ಅವಳ ಪಕ್ಕದಲ್ಲಿ ಕೂರುವುದರಿಂದ ಸ್ವಲ್ಪ ಮುಂಚೆ ನೇರವಾಗಿ ತನ್ನ ಸೊಂಟಕ್ಕೆ ತಾಗಿದ ಆದಿ ಕೈಯ ಸ್ಪರ್ಶಕ್ಕೆ ಗಾನವಿಗೆ ಮಾತುಗಳೇ ಬಾರದಂತಾದರೆ ಐಸ್ ಕ್ರೀಮ್ ಹಿಡಿದು ತಿನ್ನದೆ ಯಾವುದೋ ಗುಂಗಿನಲ್ಲಿರುವ ಗಾನವಿಯ ಕಡೆ ನೋಡುತ್ತಾ ಗಾನವಿಯ ಭುಜ ತಟ್ಟಿ ಈ ಲೋಕಕ್ಕೆ ತರುತ್ತಾ, ಐಸ್ ಕ್ರೀಮ್ ಕೇಳಿದ್ದು ತಿನ್ನಲಿಕ್ಕಲ್ವಾ, ನೋಡುತ್ತಾ ಇರಲಿಕ್ಕಾ ಎಂದು ಆದಿ ರೇಗಿಸುತ್ತಿದ್ದರೆ ಆದಿಯಲ್ಲಿನ ಅಂತಹ ವರ್ತನೆಯನ್ನು ಎಂದೂ ನೋಡಿರದ ಗಾನವಿಗೆ ಅವನು ಹೊಸದಾಗಿ ಕಾಣಿಸುತ್ತಿದ್ದರೆ ಕಣ್ಣು ಮಿಟುಕಿಸದೆ ಅವನ ಕಡೆಯೇ ನೋಡುತ್ತಿರುತ್ತಾಳೆ. ನೋಡಿದ್ದು ಸಾಕು, ಇನ್ನಾದರೂ ತಿನ್ನು, ಇಲ್ಲದಿದ್ದರೆ ಕರಗಿ ಹೋಗುತ್ತದೆ ಎನ್ನುತ್ತಿದ್ದರೆ ತಕ್ಷಣ ಆದಿ ಕೈಗೆ ಒಂದನ್ನು ಕೊಟ್ಟು ತಾನು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾಳೆ. ಇಬ್ಬರು ಐಸ್ ಕ್ರೀಮ್ ತಿನ್ನುತ್ತಿದ್ದರೆ ಗಾನವಿಗೆ ಆ ಅನುಭವವೇ ಹೊಸದಾಗಿತ್ತು. ಆಗಲೇ ತುಂಬ ತಡವಾಗಿದ್ದರಿಂದ ಆ ರಸ್ತೆಯಲ್ಲಿ ಇವರನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ನಿರ್ಜನವಾದ ರಸ್ತೆಯ ಮೇಲೆ ತಣ್ಣನೆಯ ಗಾಳಿ ಮಂದ ಮಾರುತನಂತೆ ಬೀಸುತ್ತಾ ಇವರನ್ನು ಪಲಕರಿಸುತ್ತಿದ್ದರೆ ಮನಸ್ಸಿಗೆ ಒಪ್ಪಿದ ಹಿನಿಯ ಪಕ್ಕದಲ್ಲೇ ಇದ್ದು ಹರಟೆ ಹೊಡೆಯುತ್ತಿದ್ದರೆ ತನಗೆ ಇಷ್ಟವಾದ ಐಸ್ ಕ್ರೀಮ್ ತಿನ್ನುತ್ತಿರುವ ಗಾನವಿಗೆ ಆ ಕ್ಷಣ ಅಲ್ಲೇ ಹಾಗೆ ನಿಂತು ಬಿಟ್ಟರೆ ಚೆನ್ನಾಗಿರುತ್ತದೆ ಎನ್ನಿಸುತ್ತದೆ.
ಆದಿ ಜೊತೆ ಕಳೆಯುವ ಆ ಮಧುರ ಕ್ಷಣಗಳನ್ನು ಸಂಪೂರ್ಣವಾಗಿ ಆಸ್ವಾದಿಸುತ್ತಾ ತನ್ನ ಮನಸ್ಸಿನ ಮಂದಿರದಲ್ಲಿ ಭದ್ರಪಡಿಸಿಕೊಳ್ಳುತ್ತಾಳೆ ಗಾನವಿ. ಆದಿ ಕೂಡ ಗಾನವಿಯ ಜೊತೆ ತಮಾಷೆಯಾಗಿ ಮಾತನಾಡುತ್ತಿದ್ದರೆ ಆದಿ ಮೇಲಿದ್ದ ಭಯ ನಿಧಾನವಾಗಿ ಕಡಿಮೆಯಾಗುತ್ತದೆ ಗಾನವಿಗೆ. ಆದಿ ಜೊತೆ ಇನ್ನಷ್ಟು ಸಲಿಗೆ ಬೆಳೆಯುತ್ತದೆ. ಆದಿ ಗಾನವಿಯನ್ನು ಹೊರಗೆ ಕರೆತಂದಿದ್ದೇ ಅದಕ್ಕಾಗಿ. ಅವರಿಬ್ಬರ ನಡುವೆ ಸ್ವಲ್ಪ ಸಲುಗೆ ಬೆಳೆಯಲೆಂದು ಕರೆತಂದಿದ್ದ. ಹಾಗೆಯೇ ಗಾನವಿ ಆದಿ ಜೊತೆ ಮುಕ್ತವಾಗಿ ಬೆರೆಯುವುದನ್ನು ನೋಡಿ ಆನಂದಿಸುತ್ತಾನೆ ಆದಿ. ಹಾಗೆ ತಮಾಷೆಯ ಮಾತುಗಳೊಂದಿಗೆ ಐಸ್ ಕ್ರೀಮ್ ಮುಗಿಸಿದ ನಂತರ ಸ್ವಲ್ಪ ಹೊತ್ತು ತಣ್ಣನೆಯ ಗಾಳಿಗೆ ಹಾಗೆಯೇ ಕುಳಿತು ಮಾತನಾಡುತ್ತಿರುತ್ತಾರೆ. ಯಾವುದೋ ಕೆಲಸದ ಮೇಲೆ ಆ ಕಡೆ ಹೋದ ಅಜಯ್ ಒಮ್ಮೆಲೆ ಅವರಿಬ್ಬರನ್ನು ನೋಡಿ ಬೆಚ್ಚಿಬಿದ್ದು ತನ್ನ ಫೋನ್ನಲ್ಲಿ ಫೋಟೋಗಳನ್ನು ತೆಗೆಯುತ್ತಾನೆ. ಆದಿ ಜೊತೆ ಗಾನವಿಯ ಆಪ್ತತೆಯನ್ನು ನೋಡಿ ತನ್ನ ಮುಷ್ಟಿ ಬಿಗಿದುಕೊಂಡು ಗಾನವಿಗೆ ಏನಾದರೂ ಅನ್ನಬೇಕೆಂದರೂ ಪಕ್ಕದಲ್ಲೇ ಇದ್ದ ಆದಿಯನ್ನು ನೋಡಿ ಪಕ್ಕಕ್ಕೆ ಹೊರಟು ಹೋಗುತ್ತಾನೆ. ಗಾನವಿ ಆದಿ ಜೊತೆ ನಗುತ್ತಾ ಮಾತನಾಡುತ್ತಿದ್ದರೆ ಇಲ್ಲಿ ಅಜಯ್ನ ಮೈಯಲ್ಲಿ ರಕ್ತ ಕುದಿಯುತ್ತಿರುತ್ತದೆ. ಇವಳು ಎಂದಾದರೂ ನನ್ನ ಜೊತೆ ಹೀಗೆ ಇದ್ದಳಾ? ಅವನ ಜೊತೆ ನೋಡು ಹೇಗೆ ನಗುತ್ತಾ ಖುಷಿಯಿಂದ ಮಾತನಾಡುತ್ತಿದ್ದಾಳೆ ಎಂದು ಅವರಿಬ್ಬರೂ ಕಾರಿನಲ್ಲಿ ತಿರುಗುವವರೆಗೂ ಮರೆಯಿಂದ ಅವರನ್ನೇ ಗಮನಿಸುತ್ತಿರುತ್ತಾನೆ ಅಜಯ್. ಆಗಲೇ ತುಂಬ ತಡವಾದ್ದರಿಂದ ಇನ್ನೂ ಮನೆಗೆ ಹೋಗೋಣ ರೀ ಎಂದು ಕೇಳುತ್ತಾಳೆ ಗಾನವಿ. ಆದಿಗೂ ಆಗಲೇ ತಡವಾಯಿತು ಎನ್ನಿಸಿದ್ದರಿಂದ ಸರಿ ನಡಿ ಎಂದು ಮೊದಲು ತಾನು ಬ್ಯಾನೆಟ್ ಮೇಲಿಂದ ಇಳಿದು ಗಾನವಿಯನ್ನು ಕೆಳಗಿಳಿಸುತ್ತಾನೆ. ಗಾನವಿ ಕಾರಿನಲ್ಲಿ ಕುಳಿತ ನಂತರ ಆದಿ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಡ್ರೈವಿಂಗ್ ಶುರು ಮಾಡುತ್ತಾನೆ. ಅಷ್ಟೊತ್ತಿನಿಂದ ತಿರುಗಿ ಸುಸ್ತಾಗಿದ್ದರಿಂದ ಊಟ ಕೂಡ ಮಾಡಿದ್ದರಿಂದ ಬೀಸುತ್ತಿದ್ದ ತಣ್ಣನೆಯ ಗಾಳಿಗೆ ಸ್ವಲ್ಪ ಹೊತ್ತಿಗೆ ಗಾನವಿ ನಿದ್ದೆಗೆ ಜಾರುತ್ತಿದ್ದರೆ ಅವಳ ಕಣ್ಣು ರೆಪ್ಪೆಗಳು ಮುಚ್ಚಿಕೊಳ್ಳುತ್ತವೆ. ಆದರೆ ಅತಿ ಕಷ್ಟದಿಂದ ಆದಿ ಪಕ್ಕದಲ್ಲೇ ಇದ್ದಾನೆಂದು ನಿದ್ದೆ ತಡೆಯಲು ಪ್ರಯತ್ನಿಸುತ್ತಿರುತ್ತಾಳೆ. ಆದರೆ ಅವಳಿಂದಾಗದೆ ಮೆಲ್ಲನೆ ಆದಿ ಭುಜದ ಮೇಲೆ ವಾಲಿಕೊಳ್ಳುತ್ತಾಳೆ. ಗಾನವಿ ತನ್ನ ಭುಜದ ಮೇಲೆ ವಾಲಿಕೊಂಡಿದ್ದನ್ನು ನೋಡಿ ಮೆಲ್ಲನೆ ಬಲಗೈಯಿಂದ ಸ್ಟೇರಿಂಗ್ ಹಿಡಿದುಕೊಂಡು ಎಡಗೈಯನ್ನು ತೆಗೆದು ಮೆಲ್ಲನೆ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಅವಳ ಭುಜದ ಸುತ್ತ ಕೈ ಹಾಕಿ ಒಂದು ಕೈಯಿಂದಲೇ ಡ್ರೈವಿಂಗ್ ಮುಂದುವರೆಸುತ್ತಾನೆ. ಅಸಲಿಗೆ ಶಾಂಭವಿಯ ವರ್ತನೆಯಿಂದ ಮದುವೆಯ ಮೇಲೆಯೇ ವಿರಕ್ತಿ ಹುಟ್ಟಿ ಯಾರನ್ನೂ ಹತ್ತಿರ ಬಿಟ್ಟುಕೊಳ್ಳದ ಆದಿ ಹೀಗೆ ಒಬ್ಬ ಹುಡುಗಿಯನ್ನು ಮದುವೆಯಾಗುತ್ತಾನೆಂದಾಗಲಿ ಅವಳ ಜೊತೆ ಇಷ್ಟು ಸಲಿಗೆಯಿಂದ ವರ್ತಿಸುತ್ತಾನೆಂದಾಗಲಿ ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಅಂತಹದರಲ್ಲಿ ಈ ದಿನ ಗಾನವಿ ತನಗೆ ತನ್ನ ಸರ್ವಸ್ವದಂತೆ ಅನ್ನಿಸುತ್ತಿದ್ದರೆ ಮೆಲ್ಲಗೆ ಬಗ್ಗಿ ಗಾನವಿಯ ಹಣೆಯ ಮೇಲೆ ಮುತ್ತಿಟ್ಟು ಮತ್ತೆ ಡ್ರೈವಿಂಗ್ ಮೇಲೆ ಗಮನ ಹರಿಸುತ್ತಾನೆ. ಗಾನವಿಯ ಮುಂಗುರುಳು ಗಾಳಿಗೆ ಹಾರಾಡುತ್ತಿದ್ದರೆ ಒಮ್ಮೆ ಗಾನವಿಯ ಮುಖವನ್ನು ನೋಡಿ ಏನು ಮಾಯೆ ಮಾಡಿದೆ ನನ್ನನ್ನು? ಎಷ್ಟು ಬೇಡವೆಂದುಕೊಂಡರೂ ನಿನ್ನ ಕಡೆಯೇ ನನ್ನ ಮನಸ್ಸು ನನ್ನನ್ನು ಎಳೆಯುತ್ತಿದೆ. ನನ್ನ ಮನಸ್ಸಿನಲ್ಲಿ ಭದ್ರವಾಗಿ ನೆಲೆಸಿಬಿಟ್ಟಿದ್ದೀಯ. ನಾನು ಎಷ್ಟು ಬೇಡವೆಂದುಕೊಂಡರೂ ಅಲ್ಲಿಂದ ನೀನು ಕದಲುತ್ತಿಲ್ಲ ಎಂದು ನಗುತ್ತಾ ಆದಷ್ಟು ಬೇಗ ನಮ್ಮಿಬ್ಬರ ನಡುವಿನ ಈ ದೂರ ಕೂಡ ಕಡಿಮೆಯಾಗಬೇಕು ಅಂದುಕೊಳ್ಳುತ್ತಿದ್ದೇನೆ ಗಾನವಿ ಎಂದು ತನ್ನೊಳಗೆ ಅಂದುಕೊಳ್ಳುತ್ತಾನೆ. ಬೀಸುವ ತಣ್ಣನೆಯ ಗಾಳಿಗೆ ಮನಸ್ಸಿಗೆ ಒಪ್ಪಿದ ಗೆಳತಿ ಪಕ್ಕದಲ್ಲೇ ಇರುವಾಗ ಇಂತಹ ಕ್ಷಣ ಮತ್ತೆ ಯಾವಾಗ ಬರುತ್ತದೆಯೋ ಎಂದು ಕಾರಿನಲ್ಲಿ FM ಆನ್ ಮಾಡುತ್ತಾನೆ. ಸುಂದರವಾದ ಮೆಲೋಡಿ ಹಾಡುಗಳನ್ನು ಕೇಳುತ್ತಾ ಗಾನವಿ ತನ್ನ ಮೇಲೆ ವಾಲಿ ನಿದ್ದೆ ಮಾಡುತ್ತಿರುವುದರಿಂದ ಡ್ರೈವಿಂಗ್ ಕೂಡ ನಿಧಾನವಾಗಿ ಮಾಡುತ್ತಾ ಸಾವಕಾಶವಾಗಿ ಮನೆ ತಲುಪುತ್ತಾನೆ ಆದಿ. ಕಾರು ಮನೆಯ ಗೇಟಿನ ಮುಂದೆ ನಿಂತ ತಕ್ಷಣ ವಾಚ್ಮ್ಯಾನ್ ಬಂದು ಗೇಟ್ ಓಪನ್ ಮಾಡುತ್ತಾನೆ. ಕಾರು ಮನೆಯ ಪೋರ್ಟಿಕೋದಲ್ಲಿ ನಿಲ್ಲುತ್ತದೆ. ಗಾನವಿ ಅಲ್ಲಿಯವರೆಗೂ ನಿದ್ದೆಯಿಂದ ಹೇಳದೆ ಇರುವುದರಿಂದ ಮೆಲ್ಲನೆ ಗಾನವಿಯ ತಲೆಯನ್ನು ಸೀಟಿನಲ್ಲಿ ಅಡ್ಜಸ್ಟ್ ಮಾಡಿ ತಾನು ಕಾರಿನಿಂದ ಇಳಿದು ನಂತರ ಈ ಕಡೆ ಬಂದು ಕಾರಿನ ಡೋರ್ ತೆಗೆದು ಗಾನವಿಯನ್ನು ತನ್ನ 2 ಕೈಗಳಿಂದ ಎತ್ತಿಕೊಳ್ಳುತ್ತಾನೆ ಆದಿ. ತಕ್ಷಣ ಗಾನವಿ ಆದಿ ಎದೆಗೆ ತಲೆಯಾನಿಸಿ ಆದಿ ಶರ್ಟ್ ಕಾಲರ್ ಹಿಡಿದುಕೊಂಡು ಹಾಗೆಯೇ ನಿದ್ದೆಯಲ್ಲಿ ತೂಗುತ್ತಿರುತ್ತಾಳೆ. ಗಾನವಿ ಶರ್ಟ್ ಕಾಲರ್ ಹಿಡಿದುಕೊಂಡಿದ್ದನ್ನು ನೋಡಿ ಸಣ್ಣದಾಗಿ ನಕ್ಕು ಹಾಗೆಯೇ ಅವಳನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾನೆ ಆದಿ. ಒಳಗಡೆ ಕೂಡ ಯಾರೂ ಇಲ್ಲದೆ ಇರುವುದರಿಂದ ಹಾಗೆಯೇ ಗಾನವಿಯನ್ನು ಮೆಟ್ಟಿಲುಗಳನ್ನೇರಿ ಮೇಲಿದ್ದ ತನ್ನ ರೂಮಿಗೆ ಕರೆದುಕೊಂಡು ಹೋಗುತ್ತಾನೆ.
ಅಡುಗೆ ಮನೆಯಲ್ಲೇ ಅವರಿಗಾಗಿ ಕಾಯುತ್ತಿದ್ದ ಸೀತಮ್ಮ ಬಾಗಿಲಿನ ಹೊರಗಡೆಯೇ ಅವರಿಬ್ಬರನ್ನು ಹಾಗೆ ನೋಡಿ ಅವರನ್ನು ಡಿಸ್ಟರ್ಬ್ ಮಾಡುವುದು ಇಷ್ಟವಿಲ್ಲದೆ ಪಕ್ಕಕ್ಕೆ ಸರಿಯುತ್ತಾಳೆ. ಮೇಲೆ ಹೋದ ಆದಿ ಗಾನವಿಯನ್ನು ತನ್ನ ಬೆಡ್ನ ಒಂದು ಬದಿಗೆ ಮಲಗಿಸುತ್ತಾನೆ. ಮೇಲೇಳೋಣ ಎಂದುಕೊಂಡ ಆದಿ ಕಾಲರನ್ನು ಗಾನವಿ ಅಲ್ಲಿಯವರೆಗೂ ಬಿಡದಿದ್ದಾಗ ಮುದ್ದಾಗಿ ಮುಖವಿಟ್ಟು ನಿದ್ದೆ ಮಾಡುತ್ತಿರುವ ಗಾನವಿಯ ಮುಖದ ಮೇಲೆ ಉಫ್ ಎಂದು ಗಾಳಿ ಊದಿದ ತಕ್ಷಣ ಗಾನವಿ ಆದಿ ಕಾಲರನ್ನು ಬಿಡುತ್ತಾಳೆ. ಆಗ ನೋಡುತ್ತಾನೆ, ಗಾನವಿ ಸ್ವಲ್ಪ ಮುಂಚೆ ತಿಂದ ಐಸ್ ಕ್ರೀಮ್ ಗಾನವಿಯ ಕೆನ್ನೆಯ ಒಂದು ಬದಿಯಲ್ಲಿ ತುಟಿ ಅಂಚಿಗೆ ಅಂಟಿಕೊಂಡಿರುತ್ತದೆ. ಆ ಐಸ್ ಕ್ರೀಮ್ ನೋಡುತ್ತಾ ಒಂದು ತುಂಟ ಆಸೆ ಮನಸ್ಸಿನಲ್ಲಿ ಮೂಡಲಾಗಿ ಮೆಲ್ಲನೆ ತನ್ನ ತುಟಿಗಳಿಂದ ಗಾನವಿಯ ತುಟಿ ಅಂಚಿನಲ್ಲಿದ್ದುದನ್ನು ಮೃದುವಾಗಿ ಕಚ್ಚಿಕೊಂಡ ತಕ್ಷಣ ಐಸ್ ಕ್ರೀಮ್ ಸಿಹಿಗಿಂತ ಗಾನವಿಯ ತುಟಿಯಂಚಿನ ಸಿಹಿಯೇ ಹೆಚ್ಚಾಗಿ ಅನ್ನಿಸಿ ಗಾನವಿಯ ತುಟಿಯನ್ನು ಬಿಡಲು ಮನಸ್ಸಾಗದೇ ಇದ್ದಾಗ ಒಮ್ಮೆಲೆ ಆದಿ ಕಾಲರ್ ಹಿಡಿದು ತನ್ನ ಕಡೆಗೆ ಎಳೆದುಕೊಳ್ಳುತ್ತಾಳೆ ಗಾನವಿ. ಗಾನವಿ ಮಾಡಿದ ಆ ಕೆಲಸಕ್ಕೆ ಬೆಚ್ಚಿಬಿದ್ದ ಆದಿಗೆ ಗಾನವಿ ಎಚ್ಚರವಾಗಿಯೇ ಇದ್ದಾಳೇನೋ ಅಂದುಕೊಂಡು ತಡಬಡಾಯಿಸುತ್ತಾ ಅವಳ ಕಡೆ ನೋಡುವಷ್ಟರಲ್ಲಿ ಅವಳು ನಿದ್ದೆ ಮಾಡುತ್ತಿರುವುದೇ ಕಾಣಿಸುತ್ತದೆ. ರಾಕ್ಷಸಿ ಒಂದೇ ಸಮನೆ ಟೆನ್ಷನ್ ಮಾಡಿದೆ ಅಲ್ವೇ ಎಂದುಕೊಂಡು ಗಾನವಿಯ ಕೈಗಳಿಂದ ತನ್ನ ಶರ್ಟ್ ಕಾಲರ್ ಬಿಡಿಸಿಕೊಂಡು ಮೆಲ್ಲನೆ ಮೇಲೆ ಇಡುತ್ತಾ ಮುದ್ದಾಗಿರುವ ಗಾನವಿಯ ರೂಪಕ್ಕೆ ಮತ್ತೊಮ್ಮೆ ಮುಗ್ಧನಾಗಿ ಅವಳ ಕೆನ್ನೆಗೆ ಇನ್ನೊಂದು ಮುತ್ತಿಟ್ಟು ಇನ್ನು ಅವಳನ್ನು ಡಿಸ್ಟರ್ಬ್ ಮಾಡದೆ ಬೆಡ್ನ ಇನ್ನೊಂದು ಬದಿಗೆ ಹೋಗಿ ಮಲಗಿಕೊಳ್ಳುತ್ತಾನೆ. ಎಷ್ಟು ನಿದ್ದೆಗೆ ಜಾರೋಣ ಎಂದು ಆದಿ ಪ್ರಯತ್ನಿಸಿದರೂ ಗಾನವಿಯ ಜೊತೆ ಕಳೆದ ಆ ಸಮಯ ಅವನ ಮನಸ್ಸಿಗೆ ಹಾಯಾಗಿ ಅನ್ನಿಸಿ ಅವಳ ಕಡೆಗೆ ತಿರುಗಿ ಅವಳನ್ನೇ ನೋಡುತ್ತಾ ಮಲಗುತ್ತಾನೆ. ಹಾಗೆ ಎಷ್ಟು ಹೊತ್ತು ಗಾನವಿಯನ್ನು ನೋಡಿದನೋ ಗೊತ್ತಿಲ್ಲ. ಆದರೆ ಯಾವಾಗಲೂ ನಿದ್ದೆಗೆ ಜಾರುತ್ತಾನೆ ಆದಿ. ಒಳ್ಳೆ ನಿದ್ದೆಯಲ್ಲಿದ್ದ ಆದಿಗೆ ಇದ್ದಕ್ಕಿದ್ದಂತೆ ತನ್ನ ಮೇಲೆ ಏನೋ ಭಾರ ಬಿದ್ದಂತೆ ಅನ್ನಿಸುತ್ತಿದ್ದರೆ ಕಣ್ಣು ತೆರೆದು ನೋಡುತ್ತಾನೆ. ಯಾವಾಗ ಬಂದಳೋ ಗೊತ್ತಿಲ್ಲ. ಆದರೆ ಗಾನವಿ ಅವನ ಹತ್ತಿರ ಬಂದು ಅವನ ಸೊಂಟದ ಮೇಲೆ ಕೈ ಹಾಕಿ ಅವನ ಎದೆಯಲ್ಲಿ ಮುಖ ಬಚ್ಚಿಟ್ಟುಕೊಂಡು ನಿದ್ದೆ ಮಾಡುತ್ತಿರುತ್ತಾಳೆ. ಇವಳು ಇನ್ನೂ ನಿದ್ದೆಯಲ್ಲಿ ಹೊರಳಾಡುವುದನ್ನು ಬಿಟ್ಟಿಲ್ಲವಾ ಅಂದುಕೊಳ್ಳುತ್ತಾ ಗಾನವಿಯ ತಲೆಯ ಮೇಲೆ ಮುತ್ತಿಟ್ಟು ಇನ್ನಷ್ಟು ಗಾನವಿಯನ್ನು ತನ್ನ ಎದೆಗವಿಚಿಕೊಂಡು ತಾನು ಕೂಡ ನಿದ್ದೆಗೆ ಜಾರುತ್ತಾನೆ ಆದಿ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.